ನಮ್ಮ ಬೇಡಿಕೆ ಏನಂತ ಹೇಳಿದರೆ ಮುಖ್ಯವಾಗಿ ದೇವದಾಸಿ ಮಹಿಳೆಯರಿಗೆ 5 ಎಕರೆ ಭೂಮಿ ಕೊಡಬೇಕು ಮತ್ತು ದೇವದಾಸಿ ಮಹಿಳೆಯರಿಗೆ 1500 ರೂಪಾಯಿ ಮಾಸಾಸನ ಕೊಡ್ತಾರೆ. ಇವತ್ತು ತುಂಬಾ ಬೆಲೆ ಏರಿಕೆ ಆಗಿದೆ. ಹಾಗಾಗಿ ನಮಗೆ ಅದು ಹೊಟ್ಟೆ ತುಂಬಲ್ಲ. ನಮಗೆ 5,000 ರೂಪಾಯಿ ಪ್ರೋತ್ಸಾಹನ ಮಾಸಾಸನ ಕೊಡಬೇಕಂತೇಳಿ ನಾವು ಈ ಸಂದರ್ಭದಾಗ ಒತ್ತಾಯ ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಏನಂದರೆ ಸರ್ಕಾರ ಒಂದು ಘೋಷಣೆ ಮಾಡಿದೆ, ದೇವದಾಸಿ ಮಕ್ಕಳಿಗೆ ಪ್ರೋತ್ಸಾಹನ ಅಂತ ಜಾರಿ ಮಾಡಿದೆ. ಅದರೊಳಗೆ 28 ಷರತ್ತುಗಳನ್ನು ಹಾಕಿದ್ದಾರೆ. ಅದು ಷರತ್ತು ಯಾಕೆ ಬೇಕು? ಸರ್ಕಾರನೇ ಐಡೆಂಟಿಫೈ ಮಾಡಿದಂಥ ದೇವದಾಸಿ ಮಹಿಳೆ ಆ ಮಕ್ಕಳು ಅನ್ನೋದು ಅವ್ರನ್ನ ಐಡೆಂಟಿಫೈ ಮಾಡಿದ ಮೇಲೆ ಆ 28 ದಾಖಲೆಗಳನ್ನ ಕೊಟ್ಬಿಟ್ಟು ಅವ್ರು ತಗೊಳೋದ್ರಷ್ಟೊತ್ತಿಗೆ ಬರುವಂಥ 5 ಲಕ್ಷ ಪ್ರೋತ್ಸಾಹನ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ 3 ಲಕ್ಷ ಅಂತ ಆಗಿದೆ. ಅದರೊಳಗೆ ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗಿದೆ. ಅಷ್ಟೆಲ್ಲ ಮಾಡಿ ಅವನ್ನೆಲ್ಲ ಹೊಂದಿಸಿ ಕೊಡೋಷ್ಟೊತ್ತಿಗೆ ಅಲ್ಲಿ ಆ ಹೆಣ್ಣುಮಗಳಿಗೆ ಸೇರದೆ ಕನಿಷ್ಠ 5 ಲಕ್ಷದಲ್ಲಿ 3 ಲಕ್ಷ ಸೇರುತ್ತೆ. ಆಮೇಲೆ 3 ಲಕ್ಷದೊಳಗೆ ಅವನಿಗೆ ಕನಿಷ್ಠ 1.5 ಲಕ್ಷ ಸಿಗ್ತದೆ ಗಂಡು ಮಗನಿಗೆ. ಈ ಥರದ ಒಂದು ವ್ಯವಸ್ಥೆಯನ್ನು ತೆಗೆದುಹಾಕ್ಬಿಟ್ಟು ಅವರಿಗೆ ಏನು ಸರ್ಕಾರ ಐಡೆಂಟಿಫೈ ಮಾಡಿದಂಥ ದೇವದಾಸಿ ಮಹಿಳೆಯನ್ನು, ಆ ಮಕ್ಕಳನ್ನ ಗುರುತು ಮಾಡಿ ಅವಳಿಗೆ ಪ್ರೋತ್ಸಾಹಧನ ಕೊಡಬೇಕನ್ನೋದು ಮುಖ್ಯ ಉದ್ದೇಶ. ಮತ್ತೊಂದು ಏನಂತ ಹೇಳಿದರೆ ಪ್ರೋತ್ಸಾಹಧನ. ಇವತ್ತು ದೇವದಾಸಿ ಮಹಿಳೆಯರಿಗೆ ಅವ್ರ ಕುಟುಂಬಗಳ ಅಭಿವೃದ್ಧಿ ಆಗಬೇಕು, ಅವರು ಅಭಿವೃದ್ಧಿ ಆಗಬೇಕು, ಮುಖವಾಹಿನಿ ತರಬೇಕಂತೇಳಿ ಒಂದು ಪ್ರೋತ್ಸಾಹಧನ ಅಂತ ಜಾರಿ ಮಾಡಿದರು. ಅದರೊಳಗೆ ನಮಗೆ ಮೊದಲು ಸ್ಟಾರ್ಟಿಂಗ್ 2012ರಲ್ಲಿ ಏನೋ 10,000 ರೂಪಾಯಿ ಸಬ್ಸಿಡಿ ಅಂತ ಕೊಟ್ಟರು. ಅದನ್ನು ಬ್ಯಾಂಕ್ಗಳು ನಮಗೆ ಒಪ್ಪಲಿಲ್ಲ. ದೇವದಾಸಿ ಮಹಿಳೆಗೆ 10,000 ಸಾಲ ಕೊಡಲಿಕ್ಕೆ ಅವಳು ಯಾವ ಗ್ಯಾರಂಟಿ ಮೇಲೆ ಕೊಡಬೇಕು, ಆ ಎಮ್ಮ ಯಾಕೆ ತೀರಿಸ್ತಾಳೆ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ನಾವು ನಿಗಮಕ್ಕೆ ಒಂದು ಒತ್ತಾಯವನ್ನು ಮಾಡಿದ್ವಿ ವಿಮೋಚನಾ ಸಂಘಟನೆಯಿಂದ. ದೇವದಾಸಿ ಮಹಿಳೆಗೆ ನಿಗಮನೇ ಕೊಡಬೇಕು, ನಮಗೆ ಪ್ರೋತ್ಸಾಹಧನ ಇತ್ತು, ಸಾಲ ಬಡ್ಡಿ ರಹಿತ ಸಾಲ ಅಂತೇಳಿ. ಅವರು 1 ಲಕ್ಷ ಕೊಡ್ತೀವಿ ಅಂತ ಹೇಳಿ ಹಿಂದೆ ಏನು 2019 ಕೋವಿಡ್ ಸಂದರ್ಭದೊಳಗೆ ಅದನ್ನು ಹಣ ಇಲ್ಲ ನಮ್ಮ ಸರ್ಕಾರದೊಳಗೆ, ಕೋವಿಡ್ ಬಂದೆಲ್ಲ ಹಣ ಖರ್ಚಾಗಿದೆ ಅಂತ ಹೇಳ್ಬಿಟ್ಟು ಇರುವಂಥ SC/ST ಇಲಾಖೆಯಿಂದ ಕೊಡುವಂಥ ಪ್ರೋತ್ಸಾಹಧನ ಕಡಿತ ಮಾಡಿ ಕೇವಲ 30,000 ರೂಪಾಯಿ ಮಾತ್ರ ಪ್ರೋತ್ಸಾಹಧನ ಕೊಡ್ತಾ ಇದ್ದೆ. ನಾವು ಹೇಳ್ತಾ ಇದ್ದೀವಿ ಅದು ಸರಿಯಾದ್ದಲ್ಲ. ನಮ್ಮ ಹಣ ನಮಗೆ ಸೇರ್ಬೇಕಂತ ಹೇಳಿದರೆ 5 ಲಕ್ಷ ರೂಪಾಯಿ ನಮಗೆ ಪ್ರೋತ್ಸಾಹಧನ ಆದಾಯ ಕುಟುಂಬ ಚಟುವಟಿಕೆಗಳು ಜಾರಿ ಆಗಬೇಕಂದ್ರೆ 5 ಲಕ್ಷ ರೂಪಾಯಿ ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತದೆ. ಈಗ ಇನ್ನು ಇಲ್ಲ, ಇವಾಗ ನಾವು ಅದೇ ಧರಣಿ ನಡೆಸ್ತಾ ಇದ್ದೀವಿ. ಈಗಾಗಲೇ ಏನು ಇಲಾಖೆಯವ್ರ ಗಮನಕ್ಕೆ ತಂದಿದ್ದೀವಿ. ಅವ್ರು ಬಂದ ಮೇಲೆ ಅವ್ರು ಏನು ಹೇಳ್ತಾರೆ ಕೇಳಬೇಕು. ಅವರು ನಮಗೆ ನಮ್ಮ ಬೇಡಿಕೆ ಈಡೇರೋವರೆಗೆ ನಾವು ಇಲ್ಲೇ ಧರಣಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭ ನಾವು ಹೇಳ್ತಾ ಇದ್ದೀವಿ. ದೇವದಾಸಿ ಪದ್ಧತಿ ತೊಲಗಲಿ, ತೊಲಗಲಿ. ದೌರ್ಜನ್ಯದ ದೇವದಾಸಿ ಪದ್ಧತಿ ತೊಲಗಲಿ, ಎಲ್ಲ ಬೇಡಿಕೆ ಈಡೇರಲಿ. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘದ ಹೋರಾಟಕ್ಕೆ ಜಯವಾಗಲಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.